ನಾಡಹಬ್ಬ ಮೈಸೂರು ದಸರಾದಲ್ಲಿ ಕಂಬಳ ಆಚರಣೆ ಬೇಕೋ ಬೇಡವೋ? ಸರ್ಕಾರ ಇನ್ನೂ ಈ ಬಗ್ಗೆ ಸ್ಪಷ್ಟ ತೀರ್ಮಾನಕ್ಕೆ ಬಂದಿಲ್ಲ. ಆದರೆ ಚರ್ಚೆಗಳಂತೂ ನಡೀತಾ ಇದೆ. ಮೈಸೂರು ರಾಜವಂಶಸ್ಥ ಯದುವೀರ್ ಒಡೆಯರ್ ಅವರೇ ಕಂಬಳಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಕರಾವಳಿಯ ಆಚರಣೆ, ಕರಾವಳಿಯ ಜಾನಪದ ಕ್ರೀಡೆ ಬೇಡ ಎಂದಿದ್ದಾರೆ. ಈಗ ಮೈಸೂರು ಜನರಲ್ಲೂ ಇದೇ ಕಂಬಳದ ವಿಚಾರವಾಗಿ ಭಾರಿ ಚರ್ಚೆ ನಡೀತಾ ಇದೆ. ಕಂಬಳ ನಡೆಸಬೇಕಾ ಬೇಡವಾ ಅನ್ನೋ ಬಗ್ಗೆ ಮೈಸೂರಿನಲ್ಲೇ ಅರಮನೆ ನಗರಿಯಲ್ಲೇ ಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಮಂಗಳೂರು ಆಚರಣೆ ಬೇಡ ಅಂತ ಕೆಲವರು ಹೇಳಿದ್ರೆ, ಇನ್ ಕೆಲವರು ಕಂಬಳ ನಡೆಸಿದ್ರೆ ತಪ್ಪೇನು ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವದಲ್ಲಿ ಕಂಬಳವನ್ನ ಆಚರಣೆ ಮಾಡಬೇಕು ಅಂತೇಳಿ ಈಗ ರಾಜ್ಯ ಸರ್ಕಾರ ಒಂದು ತೀರ್ಮಾನಕ್ಕೆ ಬರ್ತಿದೆ. ಇದಕ್ಕೆ ಈಗ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಆರಂಭ ಆಗ್ತಿದೆ. ಮೈಸೂರಿನ ನಾಗರಿಕರು ಕಂಬಳ ಬೇಕಾ ಅಥವಾ ಬೇಡವಾ ಅನ್ನೋ ವಿಚಾರಕ್ಕೆ ಏನು ಹೇಳ್ತಾರೆ, ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಈ ಬಾರಿಯ ದಸರಾದಲ್ಲಿ ಕಂಬಳವನ್ನು ಜಾರಿಗೆ ತರಬೇಕು ಅಂತೇಳಿ, ಅಂದರೆ ಆಚರಣೆನ ಪದ್ಧತಿನ ಮಾಡಬೇಕು ಅಂತೇಳಿ ಒಂದಷ್ಟು ತೀರ್ಮಾನಗಳಾಗ್ತಿದೆ, ಒಂದಷ್ಟು ವಿರೋಧಗಳು ಕೂಡ ವ್ಯಕ್ತ ಆಗ್ತಿದೆ. ಸರ್, ನಿಮ್ಮ ಅಭಿಪ್ರಾಯ ಏನು ಸರ್, ಬೇಕೋ ಬೇಡ? ಸರ್, ಕಂಬಳ ದಸರಾ ಸಂದರ್ಭದಲ್ಲಿ ಮಾತ್ರ ಬೇಡ ಅಂತ ಹೇಳ್ತಾ ಇರೋದು. ಮೈಸೂರಿನಲ್ಲಿ ಕಂಬಳ ಆಚರಣೆ ಬೇಡ ಅಂತ ಹೇಳ್ತಾ ಇಲ್ಲ ಯಾರು ಕೂಡ. ದಸರಾ ಸಂದರ್ಭದಲ್ಲಿ ಏನಕ್ಕೆ ಬೇಡ ಅಂತಂದರೆ, ಮೈಸೂರಿಗೆ ತನ್ನದೇ ಆದ ಸಂಸ್ಕೃತಿ, ಇತಿಹಾಸ ಎಲ್ಲವೂ ಇದೆ. ದಸರಾ ಆಚರಣೆಗಳಲ್ಲಿ ನವರಾತ್ರಿ ಇತ್ತು, ಈ ಸಲ 11 ದಿನ ಕಾರ್ಯಕ್ರಮ ನಡೀತಾ ಇದೆ. ಈ ಸಂದರ್ಭದಲ್ಲಿ ಬೇಡ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಆದರೆ ಒಂದು ಅವಕಾಶ ಇದೆ. ಯಾವುದು? ಮೈಸೂರು ದಸರಾ ಮೆರವಣಿಗೆಯಲ್ಲಿ ಬೇಕಾದ್ರೆ ಕಂಬಳದ ಎತ್ತುಗಳ ಮೆರವಣಿಗೆ ಮಾಡಲಿ. ಯಾಕೆಂದರೆ ಎಲ್ಲ ಸಂಸ್ಕೃತಿಗಳು ಆಚರಣೆ ಬೇರೆ ಬೇರೆ ಭಾಗದಿಂದ ಸ್ತಬ್ಧ ಚಿತ್ರಗಳು ಎಲ್ಲವೂ ಕೂಡ ಆ ಜಿಲ್ಲೆದು ಭಾಗವಹಿಸ್ತದೆ. ಬೇರೆ ಬೇರೆ ಸಂಸ್ಕೃತಿಗಳನ್ನು ಕೂಡ ನಾವು ನೋಡಿದ್ದೀವಿ. ಟಿಬೆಟನ್ನು ಇವು ಬಂದಿದ್ದು ನೋಡಿದ್ವಿ, ಎಲ್ಲ ನೋಡಿ. ಆ ಥರ ದಸರಾ ಮೆರವಣಿಗೆಯಲ್ಲಿ ಬೇಕಾದ್ರೆ ಆ ಎತ್ತುಗಳ ಮೆರವಣಿಗೆ ಆಗಲಿ, ವಿರೋಧ ಇಲ್ಲ. ಆ ಸಂಸ್ಕೃತಿ ಎಲ್ಲರಿಗೂ ಗೊತ್ತಾಗುತ್ತೆ. ನಾಳೆ ದಿನ ನಾವು ಕಂಬಳವನ್ನು ದಕ್ಷಿಣ ಕನ್ನಡದಲ್ಲಿ ಹೋಗಿ ನೋಡುವಂಥ ಒಂದು ಅವಕಾಶ ಈ ಭಾಗದ ಜನಕ್ಕೆ ಸಿಗುತ್ತೆ. ಆ ರೀತಿ ಮಾಡಲಿ. ಆದರೆ ಇಲ್ಲಿ ಕಂಬಳ ಬೇಡ ಅಂತ ಹೇಳ್ತಾ ಇರೋದು, ಇಲ್ಲಿ ಕಲ್ಚರ್ ಬೇರೆ ಇದೆ, ಅರಮನೆಗಳ ಕಲ್ಚರ್ ಬೇರೆ ಇದೆ. ಮಹಾರಾಜರು ಅಂಬಾರಿಲಿ ಬರೋಲ್ಲ ಅನ್ನೋದನ್ನು ಬಿಟ್ಟರೆ ತಾಯಿ ಚಾಮುಂಡೇಶ್ವರಿ ಮೆರವಣಿಗೆಯಲ್ಲಿ ಬರೋದ್ರಿಂದ ಇನ್ನು ಉಳಿದ ಆಚರಣೆಗಳಿಗೆ ಏನಿದೆ ಅದೇ ಥರ ಸಾಂಪ್ರದಾಯಿಕ ನಡ್ಕೊಂಡು ಬರ್ತಾ ಇದೆ. ಹೊಸದು ಏನೋ ಒಂದು ಸೇರಿಸಿದಾಗ ಅದಕ್ಕೇನೋ ಒಂದು ವ್ಯತ್ಯಾಸಗಳಾದಾಗ ಒಂದು ಎಲ್ಲದಕ್ಕೂ ಒಂದು ಕಲ್ಚರ್ ಅಂತ ಇರುತ್ತೆ. ಹಾಗಾಗಿ ಅದನ್ನು ಬೇಡ ಅಂತ ಹೇಳಿದ್ದಾರೆ. ಮಹಾರಾಜರು ಕೂಡ ದೂರದೃಷ್ಟಿ ಇಟ್ಟು ಹೇಳಿದ್ದಾರೆ. ಬೇರೆ ಸಂದರ್ಭದಲ್ಲಿ ಮೈಸೂರಲ್ಲಿ ಕಂಬಳ ಆಚರಣೆ ಮಾಡೋಕ್ಕೆ ಯಾರೂ ವಿರೋಧ ಮಾಡಲ್ಲ. ಆವಾಗ ಮಾಡ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ಮಾಡ್ಬೋದು. ದಯಮಾಡಿ ಬರೀ ಅವರು ಸಂಸದರಾಗ ಮಾತೇಳಿಲ್ಲ. ಮೈಸೂರು ಅರಮನೆಯ ಈ ಭಾಗದ ಮಹಾರಾಜರು ಕೂಡ ಅವರು ಹೇಳಿದ ಮೇಲೆ ಅದಕ್ಕೊಂದು ಗೌರವ, ತೂಕ ಎರಡೂ ಇದೆ. ಅವರು ಕಂಬಳದ ಬಗ್ಗೆ ಭಾಳ ಗೌರವ ಮಾತಾಡಿದ್ದಾರೆ. ಬೆಳಗ್ಗೆ ನಾನು ಟಿ ವಿಲಿ ನೋಡ್ತಾ ಇದ್ದೆ, ಅವ್ರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ನನ್ನನ್ನು ತುಂಬ ಸಲ ಕರೆದು ಗೌರವಿಸಿದ್ದಾರೆ. ಈಗ ನೋಡಿ ಸರ್, ಇದು ದಸರಾ ನಾಡಹಬ್ಬ ಆಗಿರೋದ್ರಿಂದ ಈ ರಾಜ್ಯದ ಪ್ರತಿಯೊಂದು ಕಲೆ, ಸಂಸ್ಕೃತಿ ಎಲ್ಲದಕ್ಕೂ ಒಂದು ಅವಕಾಶ ಸಿಗುತ್ತೆ. ಈಗ ನಾವು ಮಂಗಳೂರಲ್ಲಿ ಹೋಗಿ ನೋಡೋಕ್ಕಾಗೋದಿಲ್ಲ. ಆದ್ದರಿಂದ ಇಲ್ಲೊಂದು ಸಲ ಅವಕಾಶ ಮಾಡಿಕೊಟ್ರೆ ಇಲ್ಲಿಯ ಸ್ಥಳೀಯ ಜನರಿಗೂ ನೋಡೋ ಒಂದು ಅವಕಾಶ ಸಿಗುತ್ತೆ. ಮತ್ತು ಕಲೆಗೊಂದು ಬೆಳೆಸ್ದಂಗೆ, ಇಲ್ಲಿ ನಮ್ಮ ನಾಡ ಕಲೆಗೂ ಒಂದು ಬೆಳೆಸ್ದಂಗೆ ಆಗುತ್ತೆ ಅಂತ ನಮ್ಮ ಅನಿಸಿಕೆ ಸರ್. ಸರ್, ಈಗ ನಿಮ್ಮ ಅಭಿಪ್ರಾಯದಲ್ಲಿ ಕಂಬಳ ಬೇಕು ಅಥವಾ ಬೇಡ ಸರ್? ಸರ್, ಕಂಬಳ ಬೇಡ ಅನ್ನೋದೇ ಸೂಕ್ತ ಅನಿಸುತ್ತೆ ಸರ್. ಯಾಕಂದರೆ ನಮ್ಮ ಒಂದು ಆಚರಣೆ ವಿಚಾರಣೆಗೂ ಕರಾವಳಿ ಭಾಗದ ಆಚಾರ ವಿಚಾರಣೆಗಳಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಅದಕ್ಕೆ ಆದಂಥ ಒಂದು ದೈವಾರಾಧನೆ ಇದೆ, ಅದರದ್ದೇ ಕಂಬಳಕ್ಕೆ ಆದಂಥ ಒಂದು ಗೌರವ ಇದೆ. ಆಮೇಲೆ ಅಲ್ಲಿ ಕಂಬಳಕ್ಕೆ ಅವರು ಉಪಯೋಗಿಸೋ ಜಾಗ ಇದೆಯಲ್ಲ, ಅದು ನೂರಾರು ವರ್ಷದಿಂದ ಅದು ಏನದು ಆ ಮಣ್ಣು ಸತ್ವ, ಆ ಪ್ರಾಣಿಗೆ ಅದೆಲ್ಲ ಅದು ಒಂದು ಹೊಂದ್ಕೊಂಡಿರುತ್ತೆ. ಕೃತಕವಾಗಿ ನೀವು ನಿರ್ಮಾಣ ಮಾಡೋ ಕಂಬಳ ಇದೆಯಲ್ಲ, ಅದು ಈ ಭಾಗಕ್ಕೆ ಸೆಟ್ ಆಗಲ್ಲ. ವಾತಾವರಣ ಆಗಿರ್ಬೋದು, ಆಮೇಲೆ ಜನಗಳು ಒತ್ತಡ ಆಗಿರ್ಬೋದು. ನೀವು ಆನೆಗಳನ್ನೇ ಕರ್ಕೊಬಂದ್ರೂ ಕೂಡ ಮಿನಿಮಮ್ 1.5 ತಿಂಗಳು ಇಲ್ಲಿ ಈ ಭಾಗಕ್ಕೆ ಅಡ್ಜಸ್ಟ್ ಆಗಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಕಂಬಳ ಮೈಸೂರಿಗೆ ಬೇಕು ದಸರಾ ಸಂದರ್ಭಕ್ಕೆ, ಬೇಡ ಸರ್? ಸರ್, ಬೇಕು. ಯಾಕಂದರೆ ಮೈಸೂರು ಒಂದಕ್ಕೆ ಸೀಮಿತ ಅಲ್ಲ, ದಸರಾ ನಡೆಯೋದು ಇಡೀ ದೇಶಾದ್ಯಂತ ಬರ್ತಾ ಎಲ್ಲ ಕಡೆಯಿಂದನೂ. ಆ 9-10 ದಿನ ಏನಿರುತ್ತೆ, ನಾವು ಕೂಡ ಫ್ರೀ ಇರ್ತೀವಿ. ಎಷ್ಟೋ ಜನ ಕಂಬಳ ಅಂದರೆ ಏನೊಂದು ಗೊತ್ತಿಲ್ಲ, ನನ್ನ ಮಗಳು ಗೊತ್ತಿಲ್ಲ, ಏನು ಅಂತ ಕೇಳ್ತಾಳೆ. ನಾವು ಯಾವ ಮಂಗಳೂರಿಗೆ ಹೋಗಿ ನೋಡೋಕ್ಕಾಗಲ್ಲ, ನಾವು ಇಲ್ಲೇ ನೋಡ್ಬೋದು. ರಿಂಗ್ ರೋಡಿಂದ ಹೊರಗಡೆ ಮಾಡಲಿ ಬೇಕಾದ್ರೆ, ಅದೇನು ತಪ್ಪಿಲ್ಲ. ಮೈಸೂರಿಂದ ಹೊರಗಡೆ ಮಾಡಲಿ, ಟ್ರಾಫಿಕ್ಕು ಸಮಸ್ಯೆ ಬಗೆಯಿರುತ್ತೆ. ಮೈಸೂರಲ್ಲಿ ಸಂಸ್ಕೃತಿಗೆ ಧಕ್ಕೆ ಆಗೋಂಥದ್ದು ಏನು ನಡೆಯೋದಿಲ್ಲ. ಆ ಥರ ಕೆಲವರು ಹೇಳ್ದಂಗೆ ಆ ದೇವಾರಾಧನೆ ಅವೆಲ್ಲ ಅವರು ಪೂಜೆ ಅವ್ರು ಮಾಡ್ತಾರೆ. ಇಲ್ಲಿ ಅರಮನೆ ಒಳಗಡೆ ಏನು ನಡಿಬೇಕು ಅದೆಲ್ಲ ಅರಮನೆ ಒಳಗಡೆ ನಡೀತೆ. ಪ್ರತಿ ಸಲನೂ ದಸರಾದಲ್ಲಿ ಇರಲಿ, ನಾವು ಮಕ್ಳಿಗೆ ತೋರಿಸ್ಬೋದು. ನೆಂಟರು ಬಂದಿರ್ತಾರೆ, ಎಲ್ಲರೂ ಎಷ್ಟೋ ಕಂಬಳ ಅಂತ ಗೊತ್ತೇ ಇಲ್ಲ ನಮಗೂ ಕೂಡ. ನಾವು ಟಿ ವಿಲಿ ನೋಡಿರೋದು ಬಿಟ್ಟರೆ ಲೈವಲ್ಲಿ ನೋಡಿಲ್ಲ. ಇರಲಿ, ಖಂಡಿತ ಇರಲಿ. ನಾವು ಮಕ್ಳು ಕನ್ನಡ ತೋರಿಸಿ ನಾವು ಕೂಡ ನೋಡ್ತೀವಿ. ಮೈಸೂರಿಗೆ ಬೇಕು ಅದು, ಅದರಿಂದ ಏನು ತೊಂದರೆ ಆಗಲ್ಲ, ಯಾವುದೇ ಥರ ಸಮಸ್ಯೆನೂ ಆಗಲ್ಲ. ಕಂಬಳ ಬೇಕು ಬೇಡ ಚರ್ಚೆಗಳ ನಡುವೆ ಮೈಸೂರಿಗೆ ಈ ಸಂದರ್ಭಕ್ಕೆ ಕಂಬಳ ಹೇಗೆ ಬೇಕು ಬೇಡ? ಸರ್, ಈಗ ಭಾಳ ಚರ್ಚೆಯಾಗಿದೆ. ಈಗ ಏನಕ್ಕೆ ಸರ್ಕಾರ ಇವ್ರು ಕಂಬಳ ಮಾಡೋಕ್ಕಿಂತ ಮುಂಚೆ ಸಾರ್ವಜನಿಕರ ಅಭಿಪ್ರಾಯ ತೊಗೋಬೇಕಿತ್ತು. ಸಾರ್ವಜನಿಕರ ಅಭಿಪ್ರಾಯ ಎಲ್ಲೂ ತೊಗೊಂಡಿಲ್ಲ. ಮೇಲಾಗಿ ಯಾರು ಬೇಕು ಅಂತ ಕೇಳಿದ್ರು ಅವ್ರಿಗೆ,
ಸರ್ಕಾರಕ್ಕೆ ಏನಾದ್ರು ಕೇಳಿದ್ರು ಕಂಬಳ ಕೊಡಿ ಅಂತ. ಕಲಾವಿದರಿಗೆ ನೂರಾರು ವೇದಿಕೆ ಈಗಾಗಲೇ ಸೃಷ್ಟಿಸಿದ್ದಾರೆ, ದಸರಾದಲ್ಲಿ ಸಿಗತ್ತೆ, ಅಂಥವ್ರಿಗೆ ಒಳ್ಳೆ ಅವಕಾಶಗಳಿದೆ. ಕಂಬಳದ ಅವಶ್ಯಕತೆ ಇಲ್ಲ ಸರ್, ಯಾಕಂದರೆ ಪರಿಸರಕ್ಕೂ ಹಾನಿಯಾಗತ್ತೆ ಅಂತ ಅಂದ್ಬಿಟ್ಟು ಈಗಾಗಲೇ ಪರಿಸರವಾದಿಗಳೆಲ್ಲ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈಗ ಸರ್ಕಾರ ಕಂಬಳ ಮಾಡಲಿಕ್ಕೆ ತೀರ್ಮಾನ ಮಾಡ್ತಿದೆ ಸರ್, ನಿಮ್ಮ ಅಭಿಪ್ರಾಯ ಏನು ಸರ್? ಸರ್ ಇವಾಗ ಒಂದಷ್ಟು ಚರ್ಚೆಗಳಾಗ್ತಾ ಇದೆ, ಕಂಬಳ ಬೇಕೋ ಬೇಡವೋ ಅಂತ. ಮಾಡಿದ್ರೆ ತಪ್ಪೇನು ಸರ್, ತಪ್ಪೇನಿಲ್ಲ. ಇವಾಗ ಅಲ್ಲಿ ಸಂಸ್ಕೃತಿ ನಾವು ಮಾಡೋದು, ಇವಾಗ ದಸರಾ ಇವಾಗ ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ದಾರೆ, ಅಲ್ಲಿ ಸಂಸ್ಕೃತಿ ನಾವು ಅಳವಡಿಸ್ಕೊಂಡ್ರೆ ತಪ್ಪೇನು? ಇವಾಗ ಇವ್ರು ಹೇಳಿದ್ರು ದೈವಾರಾಧನೆ ಇದೆ ಅದಕ್ಕೆ ಅಂತ. ದೈವಾರಾಧನೆ ಇವತ್ತು ದಸರಾ ಕಮರ್ಷಿಯಲ್ ಆಗಿ ಎಷ್ಟು ವರ್ಷ ಆಗಿದೆ ಸರ್? ದಸರಾ ಮೇಲೆ ಅಡ್ವರ್ಟೈಸ್ ಆಗಬೇಕು ಅಂತಲೂ ಚರ್ಚೆ ಆಯಿತು 10 ವರ್ಷದಿಂದನೇ, ಅದನ್ನು ಮಾಡಿದ್ರ ಅದನ್ನು ಆಯ್ತು. ಇವಾಗ ಕಮರ್ಷಿಯಲ್ ಆಗೋಗಿದೆ. ಹಲವಾರು ವಿದೇಶಗಳಿಂದ ಬಂದು ಇಲ್ಲೆಲ್ಲ ಜನಗಳು ಬರ್ತಾರೆ, ಕಂಬಳ ಏನು ಅಂತ ತಿಳ್ಕೊತಾರೆ, ಇನ್ನೊಂದಷ್ಟು ಅವಕಾಶಗಳು ಸಿಗುತ್ತೆ. ಇದಿಷ್ಟು ಮೈಸೂರು ನಾಗರಿಕರ ಮಾತು. ಮೈಸೂರು ನಾಗರಿಕರು ಪರ ಹಾಗೂ ವಿರೋಧ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಒಂದೆಡೆ ಕಂಬಳ ಬೇಕು ಅಂತೇಳಿ, ಮತ್ತೊಂದೆಡೆ ಕಂಬಳ ಬೇಡ ಅಂತೇಳಿ.